ದುಡಿಯಾಕತ್ತೀನಿ ಅಂತ ಸೊಕ್ಕು ಬಂದೈತೇನು? ನನ್ನ ಕೋಣಿ ಒಳಗ ಬಂದಿಯಲ್ಲ ಯಾಕ? ಯಾಕ ಗಂಡನ್ ಕೋಣೆಯಾಗ ಬರಕ್ಕೂ ಟೋಕನ್ ತಗೋಬೇಕೇನು? ಕಡ್ಡಿ ಗುಡ್ಡ ಮಾಡಿ ಸುಮ್ಮನೆ ನನ್ನ ಮೇಲೆ ಸೆಟ್ ಮಾಡ್ಕೊಳಕತ್ತೀರಿ. ತಗೋರಿ. ಏಯ್, ನಾವೊಂದು ಲೆವೆಲ್ ಮೇಂಟೈನ್ ಮಾಡಿದ್ನಿ. ನೀ ರಸ್ತಾದಾಗ ಬೇರೆಯವ್ನ ಕೂಡ ವ್ಯಾಪಾರ ಮಾಡಿ ನನ್ನ ಮರ್ಯಾದಿನ ರಸ್ತಾಗ ತಂದು ನಿಲ್ಲಿಸ್ತಿ. ಲಜ್ ಗೆಟ್ಟೋರ್ ಮಾಡೋ ದಂಧ ಮಾಡಿ ರೊಕ್ಕ ಮಾಡಕತ್ತೀನಿ. ಅಂದ್ರ ಅಂದ್ರ ನೀ ಯಾರಂತ ಅರ್ಥ ಮಾಡ್ಕೋ. ನೀ ಏನಂತ? ಪ್ರಪಂಚದ ಮುಂದೆ ನನ್ನ ಹುಚ್ಚಿ ಮಾಡ್ಬಿಟ್ಟಿಯಲ್ಲ. ಆಸೆ, ಕನ್ಸು, ಡೆಲಿಬ್ರೇಷನ್ಸ್ ಅಂತ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾಳೆ. ನನ್ನನ್ನು ಯಾರು ಬೇಕಾದರೂ ಈಸಿಯಾಗಿ ಫೂಲ್ ಮಾಡ್ಬೋದು ಅಂತ ಎಷ್ಟು ಈಸಿಯಾಗಿ ಪ್ರೂವ್ ಮಾಡ್ಬಿಟ್ಟಿಯಲ್ಲೋ. ಯು ಮೇಡ್ ಮಿ ಅ ಫೂಲ್. ನಿನಗ್ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅಳೋದಾದ್ರೆ ಹತ್ಬಿಡು, ಅಟ್ಲೀಸ್ಟ್ ಕಣ್ಣೀರೋರ್ಸೋ ಕೆಲಸ ಮಾಡ್ತೀನಿ. ಇಂಥ ಟೈಮಲ್ಲಿ ಹೀಗೆ ನಗ್ತಾ ಇದ್ರೆ ಮನ್ಸಿಗೆ ಚುಚ್ಚದಂಗಾಗತ್ತೆ. ಕಷ್ಟಪಟ್ಟು ಹೋಟ್ಲ್ ಓಪನ್ ಮಾಡಿದ್ದೀನಿ. ಸಪೋರ್ಟ್ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ವಿಶ್ ಮಾಡು ಸಾಕು. ವಿಶ್ 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 ಆಲ್ ದಿ ಬೆಸ್ಟ್. ದುಃಖ ತುಂಬ್ಯಾವ ಮನುಷ್ಯರ ಒಳಗ, ತಾ ಮಾಡಿದ ಪಾಪ ತಾ ಕಳೆಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಏನ್ರಿ MS, ನಿಮ್ಮನೇಲೂ ಸ್ವೀಟ್ ಸೇಲ್ ಆಗಿಲ್ವಾ? ಓ, ಯಾವ ನಾಯಿಗೆ ಹಾಕ್ಲಿ ಅಂತ ಕಾಯ್ಕೊಂಡಿದ್ದೀರಾ? ಹಾ, ಬಂದಿದ್ ಬರ್ಲಿ, ಗೋವಿಂದನ್ ದಯ ಇರ್ಲಿ. ಎಲ್ಲದನ್ರಿ ಗೋವಿಂದ? ಗೋವಿಂದನೂ ಇಲ್ಲ, ಗೋಪಾಲನೂ ಇಲ್ಲ. ನಮ್ಮ ಮನೆಯವ್ರಂತ ಗಂಡನ್ನ ನೋಡೇ ಇಲ್ಲ. ತೆಗೀರಿ. ಲೈಫಲ್ಲಿ ಅದೆಷ್ಟು ಜನ ಗಂಡಂದ್ರ ನೋಡಿದಿರಿ? ಬ್ಯಾಡ್ರಿ, ಜಾಸ್ತಿ ಮಾಡಬೇಡ್ರಿ, ನಂಗೆ ಅಳು ಬರಕತ್ತೈತಿ. ಅಯ್ಯೋ, ಅವ್ರಿಗೆ ತಲೆನೋವು ಬಂದ್ರೆ ದಿನ ನಾವು ಮಾತ್ರೆ ತಗೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತ ನೊಂದ್ಕೊಂಡಿದ್ದೀರಾ? ನೊಂದ್ಕೊಳ್ದೆ ಏನು ಮಾಡಲಿ? ನಾನು ಅವ್ರ ಹೆಂಡತಿ ಅದೀನಿ ಅಂತ ಅವ್ರ ಮನ್ಸ್ನ್ಯಾಗ ಮೂಡೇ ಇಲ್ರಿ. ಎಂಥ ಮಾತಂದ್ರೆ ಗೊತ್ತೇನ್ರಿ, ಯಾವ ಹೆಂಡತಿಗೂ ತನ್ನ ಗಂಡನ ಬಾಯಾಗಿಂತ ಇಂಥ ಮಾತು ಕೇಳಕ್ ಮನ್ಸು ಬರಂಗಿಲ್ಲ ಅಲ್ರಿ. ನಾ ಬ್ಯಾರಿ ಹೆಂಡ್ತಿರಂಗ ನನ್ನ ತಲೆ ಮೇಲೆ ಗುಂಡ್ರಿಸ್ಕೊಟ್ ಮನ್ಸ್ರಿ ಅಂತ ಹೇಳಂಗಿಲ್ಲ. ಅಲ್ಲ, ಮುಂಜಾನೆ ಆಫೀಸ್ಗೆ ಹೋಗೋ ಮುಂದ ನಕ್ಕೊಂತ ಟಾಟಾ ಮಾಡ್ರಿ ಅನ್ನಂಗಿಲ್ಲ. ನಂಗ ಚಿನ್ನ ಬಂಗಾರ ಅಂತ ಅನ್ನೋದು ಬ್ಯಾಡ್ರಿ. ನಂಗೆ ನೀನ ಎಲ್ಲ, ನಿನ್ನಿಂದ ಎಲ್ಲ ಅನ್ನೋದು ಬ್ಯಾಡ್ರಿ. ಆದ್ರ ಬೆಲ್ದಂಗೆ ಎರಡು ಚಂದ ಮಾತಾಡಿದ್ರೆ ಸಾಕ್ರಿ, ಸಾಕು. ಸ್ಕೂಲಿಗೆ ಸೇರಿಸದೇ ಇರೋ ಟೀಚರ್ಸು ಎಕ್ಸಾಮ್ ಕೂರಿಸಿ 100ಕ್ಕೆ 100 ಕೊಡ್ತಾರೇನ್ರಿ? ನೋಡ್ರಿ, ನೀವು ಮತ್ತೆ ಜಾಸ್ತಿ ಮಾಡಕತ್ತೀರಿ. ಇದು ಸರಿ ಬರೋಲ್ದು. ನೀವು ಇಮೋಷ್ನಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಒಂದು ಬಿಟ್ಟಿ ಸಜೆಷನ್ ಕೊಡ್ಲಾ? ನಮ್ಮ ಕನ್ನಡ ಕಣ್ಣೀರ್ ಸೀರಿಯಲ್ ತರ ಕಣ್ಣು ಮೂಗು ಎರಡು ಒಟ್ಟಿಗೆ ಒರೆಸ್ಕೊಂಡು ಆ ಥರ ಇಮೋಷ್ನಲ್ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗಿದು ಯಾವುದು ಬೇಡ ರೀ. ಇದ್ದಕ್ಕಿದ್ದಂಗೆ ನನ್ನ ಮುಂದೆ ಬಂದು ನಾನು ಬದಲಾಗಿದ್ದೀನಿ, ನನಗೆ ನೀನೇ ಬೇಕು ಅಂದ್ರೆ ನಾನೇ ನಂಬಲ್ಲ ರೀ. ಆ ಗಾಂಚಲಿನ ಅವಳಿಗೆ ಶೋಭೆ ಹಾಗೆ ಇರಲಿ. ಆದ್ರೆ ನಾನೇನು, ನನ್ನ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಬೇಡ ಬಿಡ್ರಿ, ನಿಮಗ್ ಸಮಾಧಾನ ಮಾಡಕ್ ಬರಲ್ಲ. ನಿಮ್ ಕೈ ಬೆರಳೆ ಕಣ್ಣೀರಲ್ಲಿ ಒದ್ದೆ ಆಗಿರ್ಬೇಕಾದ್ರೆ ಬೇರೆಯವ್ರ ಕಣ್ಣೀರ್ ವರ್ಷ ಸರ್ಕಸ್ ಮಾಡಬಾರ್ದು. ಅದಲ್ರಿ, ಬಟ್ಲು ಕೊಟ್ಟಿಲ್ಲ.
ತಗೊಳ್ಳಿ ಸರ್. ಇದಾ ಹೆಂಡತಿಗೆ ಲೈನ್ ಹೊಡೆಯೋದು ಹೇಗೆ? ಹ? ಏಯ್ ಪ್ಲೀಸ್ ಸರ್. ಎಂತ ಕಾಲ ಬಂತು ನೋಡಪ್ಪ. ನಮ್ಮಪ್ಪನ ಟೈಮಲ್ಲಿ ಹಿಂಗಿರ್ಲಿಲ್ಲ, ಬದುಕೊಂಬಿಟ್ಟ. ಹೆಂಡತಿ ಅಂತ ದೊಡ್ಡ ಇಶ್ಯೂ ಅಂತ ಗೊತ್ತಾಯ್ತಾ? ಹೆಂಡತಿಗೆ ಲೈನ್ ಹೊಡೆಯೋದು ಹೇಗೆ? ಯಾರ ಹೆಂಡತಿಗೆ ಸರ್? ನಮ್ಮ ಪ್ರಾಣ ಹಿಂಡು ಸ್ವಂತ ಹೆಂಡತಿಗೆ. ಕಾಲರ್ ಹಿಡ್ದಿರೋ ಹೆಂಡತಿ ಕಾಲಿಡಿಯಕ್ಕೂ ಬಿಡ್ತಾ ಇಲ್ವಲ್ಲ ಸರ್? ಬೆಲ್ಲದ ಮುದ್ದೆಗೆ ಬಿಸಿ ತಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ಕರಗಿ ಸಾಫ್ಟ್ ಆಗುತ್ತೆ. ಈ ಪುಸ್ತಕ ಓದಿ ಲವ್ ಶುರು ಹಚ್ಕೊಳ್ಳಿ. ಹೆಂಡತಿ ರಾಮನಗರದ ಬಂಡೆ ತರ ಇದ್ರು ಪಾಂಡವಪುರದ ಜೋನಿ ಬೆಲ್ಲ ತರ ಅಂಟೆಂಟಾಗಿ ಅಂಟ್ಕೊಂಡೇ ಬಿಡ್ತಾಳೆ. 6 ತಿಂಗಳಲ್ಲಿ ಮಗು. ಆತ್ರಕ್ ಮಕ್ಳು ಹುಟ್ಟಿಸಿದ್ರೆ ಪೆಕ್ರಂಗ್ ಹುಡ್ತಾವಂತೆ. ನನಗೆ ಮಕ್ಳೇನು ಅರ್ಜೆಂಟ್ ಇಲ್ಲ ಸರ್. ಏನು ವಿ ಆರ್ ಹಿಯರ್ ಟು ಎಂಜಾಯ್. ನೀನು ತಲೆಯಲ್ಲಿರೋ ಪ್ರಾಬ್ಲಮ್ಸ್ನ ಕಿತ್ತಿ ಬಿಸಾಕಿ ಪಾರ್ಟಿನ ಎಂಜಾಯ್ ಮಾಡು. ನಿಮಗೆ ಜೋಶ್ ಬರಬೇಕು ಅಂತ ತಾನೇ ನಾವು ಆಗಾಗ ಇಂಥ ಪಾರ್ಟಿಗಳನ್ನ ಅರೇಂಜ್ ಮಾಡೋದು. ಚಿಯರ್ಸ್. ಬಿಯರ್ ಕುಡಿ. ಬಿಯರ್ ಟೇಸ್ಟ್ ಮಾಡು. ಹೆಂಗಿರುತ್ತೆ ಗೊತ್ತಾ ಟೇಸ್ಟು? ಕತ್ತೆ ಉಚ್ಚೆ ಥರ ಇರತ್ತೆ ಅಂತ ನಮ್ಮ ಹಾಸ್ಟೆಲ್ ಸೆಕ್ಯೂರಿಟಿ ಹೇಳ್ತಿದ್ರು. ಎಕ್ಸ್ಕ್ಯೂಸ್ ಮೀ. ಹೇ ಸಾರಿ ಗೈಸ್. ನೀವೇನು ಸರ್? ಓಕೆ, ಹೋದ್ರಾಯ್ತು. ಅದ್ರಲ್ಲೇನು ಬರ್ರಿ ಮಾರ್ರೇಕ, ಹೋದ್ರಾಯ್ತು. ಎಂಜಾಯ್. ಚಿಯರ್ಸ್. ಥ್ಯಾಂಕ್ ಯು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್ ಅಂಡ್ ಫೀಲಿಂಗ್ಸ್. ತಗೋ ಕುಡಿ. ಸರ್ ಬೇಡ ಸರ್. ನಿನಗೋಸ್ಕರನೇ ಇರೋದು. ಹ್ಯಾವ್ ಇಟ್. ಜಸ್ಟ್ ಲುಕ್ ಅಟ್ ಹರ್. ಆಮೇಲೆ ನಿನಗೆ ನೀನು ಹೆಂಡತಿ ಮಾಡಿರೋ ಪ್ರಾಬ್ಲಮ್ಸ್ನ ಹೇಗೆ ಪಾಸಿಟಿವ್ ಆಗಿ ರಿಸೀವ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ಲಿಲ್ಲ ಹೇಳಿದ್ದು? ಸರ್, ಒಳಗೆ ಉಷ್ಣ ಜಾಸ್ತಿ ಆಗಿದೆ ಅಂತ ಚೆಂಗಲ್ ನಾಯಿ ಥರ ಆಡಕ್ಕಾಗತ್ತಾ? ಅನು ಬಂದಿದ್ದು ಫಸ್ಟ್ ಡೇನೆ ಎವ್ರಿಥಿಂಗ್ ಸ್ಕ್ಯಾನ್ ಮಾಡಿ ಬಿಸಾಕಿದ್ದೀನಿ. ನೀವು ಹೇಳ್ಕೊತೀರಾ, ನಾನು ಹೇಳ್ಕೊಳಲ್ಲ ಅಷ್ಟೇ. ದೆನ್ ವಾಟ್ ಆರ್ ಯು ವೇಟಿಂಗ್ ಫಾರ್? ಸಿ, ಅನು ಗಂಡ ನಿನ್ನ ಹೆಂಡ್ತಿನ ಬುಟ್ಟಿಗೆ ಹಾಕೊಂಡಿದ್ದಾನೆ. ಸೊ ನೀನು ಯಾಕೆ ಅನುನ ಬುಟ್ಟಿಗೆ ಹಾಕೋಬಾರ್ದು? ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಸರ್ ಅದೆಲ್ಲ ರೀಸನ್, ಹುಲಿ ಹಸ್ತಿದೆ, ಪಳಗ್ಸೋದು ಕಷ್ಟ ಆಗಲ್ಲ. ದಿಸ್ ಇಸ್ ದ ರೈಟ್ ಟೈಮ್. ಹೋಗಿ ಮಾತಾಡು. ಗೋ ಅಹೆಡ್. ಮಾಡೋದೆಲ್ಲ ಮಾಡಿ ಹೆಂಗ್ ನಿಂತ ನೋಡು. ಆ ಹುಡುಗಿ ಏನಂತ ಹೇಳಿದೀನಿ? ನಂಗ್ ಮದ್ವೆ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ನನ್ಗೂ ಮದುವೆ ಆಗಿದೆ, ಆದ್ರೆ ಏನ್ ಯೂಸು? ಇಂಡೈರೆಕ್ಟ್ಲಿ ನೀವು ನಿಮ್ ಗಂಡನಲ್ಲಿ ನನ್ನನ್ನೇ ಹುಡುಕ್ತಾ ಇದ್ದೀರಾ. ಅದ್ ನಿಮಗೆ ಗೊತ್ತಾಗ್ತಿಲ್ಲ. ನಾನು ಅಷ್ಟೇ, ನನ್ನ ಹೆಂಡತಿಯಾಗಿ ಬರೋಳು ನಿಮ್ ತರಾನೇ. ಸಾರಿ, ನೀವೇ ಆಗಿರ್ಬೇಕು ಅನ್ಕೊಂಡಿದ್ದೆ. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಸ್ವಾಮಿ ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅನಿಸ್ತದೆ. ಇಲ್ಲಿ ಅನುದೇ ತಪ್ಪು. ರೀ, ನಿಮ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ನಿಮ್ ರಾಜಕೀಯನೆಲ್ಲ ಇಲ್ಲಿಗೆ ತರಬೇಡಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ರಲ್ರಿ. ನಮ್ ಸೊಸೆಗೆ ಹೀಗೆಲ್ಲ ಮಾತಾಡ್ಬೋದಾ? ನನ್ ಮಗನ್ ಸಂಸಾರ ಹಾಳಾಗೋ ಹಾಗೆ ಮಾತಾಡ್ಬೇಡಿ. ನೋಡು, ಇವ್ರ ಕಂಪ್ನಿಲಿ ಎಲ್ಲ ವಿಚಾರಿಸಿದ್ವಿ. ಇವನಿಗೆ ಆ ಹಳ್ಳಿ ಹುಡುಗಿನ ಹೆಂಡತಿಯಾಗಿ ಒಪ್ಕೊಳ್ಳೋದಕ್ಕೆ ಮನ್ಸಿಲ್ಲ. ಅವಳಿಗೆ ನಿನ್ನ ಮಗನಂತ 4 ಗಂಡ ಬೇಕಿರ್ಲಿಲ್ಲ. ಅಕಸ್ಮಾತ್ ನಾವು ಒತ್ತಾಯ ಮಾಡಿದ್ರು ಅವರ ಮನಸ್ಸು ಆಸೆಗಳನ್ನ ಬದಲಾಯಿಸ್ಕೊಳಕ್ ಆಗತ್ತಾ? ಸಾಧ್ಯ ಇಲ್ಲ. ಮೊದ್ಲಿಂದನೂ ಈ ಸ್ವಾಮಿಗೆ ಅನು ಮೇಲೆ ಕಣ್ಣಿದೆ. ಬಾಡ್ಕೋ
ಕಟ್ಕೊಳ್ಳೋದು ಒಬ್ಬಾಕಿನ ಕಣ್ ಹಾಕೋದು ಇನ್ನೊಬ್ಬಾಕಿ ಮೇಲೆನಾ? ನನ್ನ ಪ್ರಕಾರ ಇರೋರ್ ಜೊತೆ ಸಂಸಾರ ಮಾಡೋಕ್ ಇಷ್ಟ ಇಲ್ಲ ಅನ್ನೋದಾದ್ರೆ ನಿಮ್ ಇಷ್ಟ ಬಂದವ್ರ ಜೊತೆ ನೀವ್ ಇರಬಹುದು. ರೀ ಏನ್ರಿ ಮುಚ್ಚು ಬಾಯಿ. ಮಾತಾಡ್ತೀರಾ? ನೀನು ನಿನ್ ಮಗ ಟ್ಯಾಪ್ ಹಾಕೊಂಡ್ ಬದುಕೋದನ್ನ ಮೊದಲು ನಿಲ್ಲಿಸಿ. ಅವ್ರ ಮನ್ಸಲ್ಲಿರೋ ಕೋಪ ತಣ್ಣಗಾದ್ಮೇಲೆ ತನ್ನಗ್ ತಾನಾಗೆ ಅವ್ರ ಸಂಸಾರ ಸರಿ ಹೋಗುತ್ತೆ. ಅದು ನಿನ್ ಭ್ರಮೆ. ನೀವೇನ್ ಹೇಳ್ತೀರಮ್ಮ? ನಾ ಏನು ಹೇಳಂಗಿಲ್ರಿ. ಹೇಳೋದೆಲ್ಲ ಈ ಹಲ್ಕಟ್ಟ ಹೇಳ್ಯಾನ್ರಿ. ಎಲ್ಲ ಅವ್ರವ್ರಿಷ್ಟ್ರಿ, ಅವ್ರವ್ರಿಷ್ಟ. ನೀನೇನ್ ಹೇಳ್ತೀಯಪ್ಪ ಸ್ವಾಮಿ? ಅವ್ರು ಒಪ್ಪೋದಾದ್ರೆ ನಾನು ಮತ್ತೆ ಅವ್ರನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ನೀವೆಲ್ಲ ನನ್ನ ಏನಂತ ಅಂದ್ಕೊಂಡಿದ್ದೀರಾ? ನನ್ ಹೃದಯ ಇಲ್ವಾ? ಮನ್ಸಿಲ್ವಾ? ಪ್ರೀತಿಸ್ದವನ್ ಹಿಂದೆ ಬಂದು ಬ್ಯೂಟಿಫುಲ್ ಲೈಫ್ ಕಟ್ಕೋತೀನಿ ಅನ್ಕೊಂಡಿದ್ದೆ. ನನ್ನ ಬೀದಿಯಲ್ಲಿ ನಿಲ್ಸಿ ಎಲ್ಲರೂ ನನ್ನ ನೋಡ್ ನಗೋ ಹಾಗೆ ಮಾಡ್ದ. ಈಗ ನೀವೆಲ್ಲರೂ ಸೇರ್ಕೊಂಡು ಅದೇ ನಗೋ ಜನರ ಮುಂದೆ ನನ್ ಬಟ್ಟೆ ಬಿಚ್ಚೋ ಕೆಲಸ ಮಾಡ್ತಾ ಇರಾ? ಇಲ್ಲವಾ? ನಾನ್ ಸತ್ತಿದೀನೋ ಬದುಕಿದೀನೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗನು ಬೇಕಪ್ಪ. ಇನ್ಯಾವತ್ತೂ ನನ್ ಮುಂದೆ ಈ ತರ ಪಂಚಾಯತಿ ತರಬೇಡಿ. ನನಗೂ ನಿನ್ ಮುಂದೆ ವಿಲನ್ ಆಗೋಕೆ ಇಷ್ಟ ಇಲ್ಲಪ್ಪ. ಶಾರದಾ, ರೆಡಿ? ಪಾರ್ಥು, ಭೇಷ್, ನಿನ್ ಕೈ ಅಡಿಗೆ ಭಾರಿ ಚಲೋ ಐತವ್ವ. ಎಲ್ಲ ನಿಮ್ದೇ ಟ್ರೈನಿಂಗು, ಎಲ್ಲ ನಿಮ್ ಸೊಸೆದೇ ಕಾರ್ಯಭಾರ. ಅದಕ್ಕೆ ಇಷ್ಟು ರುಚಿ ಇದೆ. ಅಡಿಗೆ ಅಷ್ಟ ನಾ ಮಾಡೋದು, ತಿಕ್ಕೋದು, ತೊಳೆಯೋದು, ಮಾಡೋದು, ಒರ್ಸೋದು, ಮಟ್ಟೋದು ಎಲ್ಲ ಇವ್ರದ. ಇವ್ರ ಕೈ ಕೂರ್ಸಿದ್ರು ಅಂತ ಇಂಥ ಹೋಟೆಲ್ ಆಯ್ತು. ಕಷ್ಟದ ಮುಂದ ಕೈ ಕಟ್ಕೊಂಡ್ ನಿಂತ್ರ ಉಪಯೋಗಕ್ಕೆ ಬರೋದಿಲ್ಲ ನೋಡು. ನಾವ ಧೈರ್ಯ ಮಾಡಿ ಪರಿಹಾರ ಹುಡ್ಕೋಬೇಕು. ಶ್ರುತಿ, ನೀ ಹೋಗಿ ಇವನ್ ಹೆಂಡತಿ ಕೂಡ ಹಕೀಕತ್ತೆಲ್ಲ ಹೇಳ್ಬಿಡು. ನೀ ಹೋಗಿ ನನ್ ಮಗನ್ ಹತ್ರ ಹಿಂಗಿಂಗ ಅಂತ ಎಲ್ಲ ವಿಷಯ ತಿಳಿಸ್ ಹೇಳು. ಕಲ್ಲ ಕರಗ್ತಾವಂತ ಮನುಷ್ಯರ್ ಮನಸ್ ಕರ್ಗೋದಿಲ್ಲೇನು? ಇದಪ್ಪ ಐಡಿಯಾ ಅಂದ್ರೆ, ಖರ್ಚು ಇಲ್ದಿರೋ ಐಡಿಯಾ, ಪಕ್ಕಾ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಹೇಳೋದು ಮನೆಗೊಂದು ಹಳೆ ಮಿಷಿನ್ ಇರಬೇಕು ಅಂತ.